ಜೊತೆಗೆಳೆಯರೆ ಹಿಂಡಿ ಹೊಡೆತ ನೋಡಿರ್ಬೇಕಲ್ಲ, ಅದು ಚಳಿಗಾಲ, ಈಸಲಿದ್ದು ಚಳಿಗಾಲ ತುಂಬ ಇತ್ತು, ಚಳಿ ಅಲ್ವಾ. ಹಿಂಡಿ ಕ್ರ್ಯಾಕ್ ಬಿದ್ದುಬಿಡುತ್ತೆ, ಕೆಲವರೆಲ್ಲ ಬ್ಲೀಡಿಂಗ್ ಆಗ್ತಾರೆ ಸಹ, ನೋವು ಬಾಯಿಡಕಾಲ ಅಂತದೆ ನೋಡಿ. ಒಂದು ದಿವಸಕ್ಕೆ ಓವರ್ ನೈಟ್ ಅಂತ ಇವತ್ತು ಮಲ್ಕೊಂಡಿದ್ದೆ, ಬೆಳಗ್ಗೆ ತಕ್ಷಣ ಹಿಂಡಿ ಹೊಡೆದ ಫಸ್ಟ್ ದಿನ ಅಂತ ಹಿಂಡಿ ಹಾರ್ಡ್ ಆಗ್ತಾ ಬರುತ್ತೆ. ನೆಕ್ಸ್ಟು ಹಿಂಡಿ ಸಾಫ್ಟ್ನೆಸ್ ಕಲ್ತ್ಕೊಳುತ್ತೆ. ಅದಾದಮೇಲೆ ಸ್ಮಾಲ್ ಕ್ರ್ಯಾಕ್ಸ್ ಡೆವಲಪ್ ಆಗುತ್ತೆ, ಬಿಡ್ತಾ ಬಿಡ್ತಾ ದೊಡ್ಡ ಕ್ರ್ಯಾಕ್ ಆದ ಕೊನೆಗೆ ಬ್ಲೀಡಿಂಗ್ ಕೂಡ ಆಗುತ್ತೆ. ಸೊ ಹಿಂಡಿ ಆ ಥರ ಕ್ರ್ಯಾಕ್ ಬರೋದು ಯಾಕೆ, ಯಾವ ರೀತಿಯ ಪ್ರಿಕಾಷನ್ಸ್ ತೊಗೋಬೇಕು ಬರದೇ ಇರೋದಕ್ಕೆ, ಬಂದಾಗ ಯಾವ ರೀತಿ ಟ್ರೀಟ್ಮೆಂಟ್ ಕೊಡೋದು ಪೂರ್ತಿ ವಿಡಿಯೋ ಹೇಳ್ತೀನಿ. ನಾನು ಡಾಕ್ಟರ್ ಮುರಳೀಧರ್ ಅಂತ ಇನ್ನೊಂದು ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ಮರದ ವಿಡಿಯೋಗಳನ್ನ ಪೂರ್ತಿ ನೋಡಿ, ಮತ್ತು ಮರದ ಇವಾಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಭಾಳ ಜನ ಪೇಷಂಟ್ಗೆ ಏನಪ್ಪ ಅಂತಂದರೆ ಯಾವುದೋ ಒಂದು ಕ್ರೀಮ್ ಹಚ್ಕೊಂಡ್ಬಿಡ್ರಿ ರೆಡಿ ಹೋಗುತ್ತೆ ಅಂತ ಅಲ್ಲಲ್ಲ, ಯಾವುದೋ ಕ್ರೀಮ್ ಹಚ್ಚಲ್ಲ, ಅದು ಆಫ್ ಟ್ರೂತು. ಕ್ರೀಮ್ ಹಚ್ಚಿದ್ರೆ ಬರೀ ಸಾಫ್ಟ್ ಆಗುತ್ತೆ ಅಷ್ಟೇ ಅಲ್ವಾ. ಮೂಲ ಏನಕ್ಕೆ ಕ್ರ್ಯಾಕ್ ಆಗುತ್ತೆ ಇಲ್ಲ ಅದನ್ನು ತಿಳ್ಕೊಬೇಕು. ಯಾವ ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಂಡಿರುತ್ತೆ, ಲಾಂಗ್ ಸ್ಟ್ಯಾಂಡಿಂಗ್ ಪ್ರೊಫೆಷನ್, ಈಗ ಟೀಚರ್ಸ್ ಇರ್ಬೋದು ಅಥವಾ ಟ್ರಾಫಿಕ್ ಪೊಲೀಸ್ ಇರ್ಬೋದು, ವೆಯ್ಟರ್ಸ್ ಇರ್ಬೋದು, ಯಾರು ಲಾಂಗ್ ಟೈಮ್ ನಿಂತ್ಕೊಂಡಿದ್ರಲ್ಲ, ಬಾಡಿ ಮೇಲೆ ನೋಡಿ, ಪಾದದ ಮೇಲೆ ದೇಹ ತೂಕಲ್ಲ ಬೀಳೋದಲ್ವ, ಹಾರ್ಡ್ ಸ್ಕಿನ್, ದೇವರು ಹಾರ್ಡ್ ಸ್ಕಿನ್ ಮಾಡಿದ್ದಾನೆ. ಮತ್ತು ಅದಕ್ಕೆ ಸ್ವೆಟ್ ಗ್ಲ್ಯಾನ್ಸ್ ಚೆನ್ನಾಗಿಲ್ಲ, ಸಾಫ್ಟ್ನಿಂಗ್ ಆಗಲ್ಲ, ಅದಕ್ಕೆ ಎಕ್ಸ್ಟ್ರಾ ಸಾಫ್ಟ್ನಿಂಗ್ ಮಾಡಬೇಕಾಗತ್ತೆ. ಸೊ ಆ ಥರ ಲಾಂಗ್ ಟರ್ಮ್ ನಿಂತ್ಕೊಳ್ಳೋರಿಗೆ, ಮತ್ತು ಯಾರಿಗೆ ಹಾರ್ಡ್ ಸ್ಕಿನ್ ಇದೆ, ಮತ್ತು ಯಾರಿಗೆ ಸ್ವೆಟ್ಟಿಂಗ್ ಚೆನ್ನಾಗಲ್ಲ, ಸೊ ಅಂಥವ್ರಿಗೆಲ್ಲ ಹಿಂಡಿ ಕ್ರ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಚಳಿಗಾಲದಲ್ಲಿ ನಿಮ್ಗೆ ಗೊತ್ತೇ ಕ್ರ್ಯಾಕ್ ಜಾಸ್ತಿ ಆಗುತ್ತೆ. ಸೊ ಯಾವುದೋ ಒಂದು ಕ್ರೀಮ್ ಹಾಕೋರಾಗಲ್ಲ. ಬೇಸಿಕ್ಕಾಗಿ ಅದಕ್ಕೆ ಏನು ಪ್ರಿಕಾಷನ್ಸ್ ತಗೋಬೇಕು ಅಂತ ನಾನು 5 ಮನೆ ಮದ್ದನ್ನು ಹೇಳ್ತೀನಿ. ಹಿಂಡಿ ಹೊಡೆದವ್ರಿಗೆ ಪೂರ್ತಿ ವಿಡಿಯೋ ನೋಡಿ. ಸೊ ಗೆಳೆಯ, ನಾನು ಆವಾಗಲೇ ಹೇಳ್ದಂಗೆ ಇಮ್ಮಡಿ ಪಾದದ ಚರ್ಮ ತುಂಬ ದಪ್ಪ ಇರುತ್ತೆ ಮತ್ತು ಗಟ್ಟಿ ಇರುತ್ತೆ. ಯಾಕೆಂದರೆ ಇಡೀ ದೇಹ ತೂಕದ ಮೇಲೆ ಬೀಳಬೇಕು. ಕೈನೂ ಅಷ್ಟೇ ದಪ್ಪ ಚರ್ಮ ಇರುತ್ತೆ ಅಲ್ವಾ. ಸೊ ದೇವ್ರ ಸೃಷ್ಟಿನ ಹಂಗೆ ಇದೆ, ಪಾದದ ಕೂಡ ದಪ್ಪ ಚರ್ಮ. ಸ್ವಲ್ಪ ಮುಂಚೆ ನಾವು ಬರಿಗಾಲ ಓಡಾಡ್ತಿದ್ವಿ ಅಲ್ವಾ, ಕಾಡು ಪ್ರದೇಶಗಳೆಲ್ಲ ಓಡಾಡುವಾಗ ಬರಿಗಾಲ ಓಡಾಡ್ತೀವಿ. ಹಳ್ಳಿಲಿ ಭಾಳ ಜನ ನೀವು ಗದ್ದೆಗಿದ್ದೆಲ್ಲ ಚಪ್ಪಲಿ ಶೂಸ್ ಹಾಕೊಂಡೆಲ್ಲ ಓಡಾಡೋಕ್ಕಾಗತ್ತೆ ಅಲ್ವಾ. ಹಳ್ಳಿಗಳೆಲ್ಲ ಗದ್ದೆ ಕೆಲಸ ಎಲ್ಲ ಮಾಡೋ ಬರಿಗಾಲ ಓಡಾಡೋರು. ಸೊ ಕಾಲಿಗೆ ಪ್ರೊಡಕ್ಷನ್ ಅಂತ ದೇವ್ರು ದಪ್ಪ ಸ್ಕಿನ್ನ ಸೃಷ್ಟಿ ಮಾಡಿದ್ದಾರೆ, ದಪ್ಪ ಇರ್ತದೆ. ಮತ್ತು ಸಾಫ್ಟ್ ಇಲ್ಲ, ಹಾರ್ಡ್ ಇರುತ್ತೆ. ಯಾಕೆಂದರೆ ಸ್ವೆಟ್ ಗ್ಲ್ಯಾಂಡ್ಸ್ ಕಡಿಮೆ. ಸೊ ಹಾಗೇನಾಗುತ್ತೆ, ಅದು ಬೇಗ ಹಾರ್ಡ್ ಆಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಅದನ್ನು ಸಾಫ್ಟಾಗಿ ಇಟ್ಕೊಳ್ಳೋಂಥದ್ದು ಭಾಳ ಇಂಪಾರ್ಟೆಂಟು. ಹೈಡ್ರೇಷನ್, ಚೆನ್ನಾಗಿ ನೀರು ಕುಡಿಯೋದು ಇಂಪಾರ್ಟೆಂಟು. ನಂಬರ್ 1 ರೆಮಿಡಿ ಏನಪ್ಪ ಅಂದರೆ ಹಾರ್ಡ್ ಸ್ಕಿನ್ನ ಸಾಫ್ಟ್ ಮಾಡೋಕ್ಕಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ, ಸ್ವಲ್ಪ ಉಗುರು ಬೆಚ್ಚಿ ನೀರಿಗೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬೋದು. ಇಮ್ಮಡೆ ನೀರು ಮುಳಿಸಿರ್ಬೋದು, 10 ನಿಮಿಷ ನೀರು ಮುಳಿಸಿರ್ಬೋದು. ದಿವಸಕ್ಕೆ 1 ಸರಿ ಅಥವಾ 2 ಸರಿ ಮಾಡ್ಬೋದು. ಅವಾಗ ಏನಾಗುತ್ತೆ, ನಿಮ್ಮ ಗಟ್ಟಿಯಾಗಿರೋ ಚರ್ಮ ಹಾರ್ಡ್ ಆಗಿರುತ್ತಲ್ಲ, ಹಾರ್ಡ್ ಆಗಿರೋ ಚರ್ಮ ಸಾಫ್ಟಿಂಗ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ಸಾಫ್ಟಾಗಿ ಇಮ್ಡಿ ಚರ್ಮನ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಹಾರ್ಡ್ ಇದ್ದಷ್ಟು ಬೇಗ ಕ್ರ್ಯಾಕ್ ಬರೋ ಚಾನ್ಸ್ ಆಗಿ ಸಾಫ್ಟ್ ಆಗುತ್ತೆ ನೋಡ್ಕೊಳ್ಳಿ. ಫಸ್ಟ್ ರೆಮಿಡಿ ತುಂಬ ಸಿಂಪಲ್, ಮೊದಲೇ ನಾನು ಹೇಳಿದಂಗೆ ಉಗುರು ಬೆಚ್ಚಲ್ಲಿ ಮುಳಿಸ್ಕೊಳ್ಳೋದು ಭಾಳ ಅನುಕೂಲ ಆಗುತ್ತೆ. ಸೊ ಈಗ ನಂಬರ್ 2 ಏನಪ್ಪ ಅಂತಂದರೆ, ದಪ್ಪ ಚರ್ಮ ಇದೆಯಲ್ಲ, ಅದು ನೀವು ನೀರಲ್ಲಿ ಮುಳಿಸಿದಾಗ ಮೃದು ಆಗುತ್ತೆ, ಸಾಫ್ಟ್ ಆಗುತ್ತೆ. ಸೊ ಕೆಲವು ಡೆಡ್ ಸ್ಕಿನ್ ಜಾಸ್ತಿ ಇದೆ, ಅದಕ್ಕೆ ಎಕ್ಸ್ಫೋಲಿಯೇಷನ್ ಅಂತ, ಎಕ್ಸ್ಫೋಲಿಯೇಟೆಡ್ ಸ್ಕಿನ್ನ ತೆಗೆಯುವಂಥದ್ದು ಇಂಪಾರ್ಟೆಂಟು. ಅದಕ್ಕೆ ಪ್ಯೂಮೈನ್ ಸ್ಟೋನ್ ಅಂತ ಬರುತ್ತೆ, ನನ್ನ ಬ್ಯಾಗ್ರೌಂಡ್ ಆಗಿದೆ, ಅದು ಸಾಫ್ಟ್ ಸ್ಕ್ರಬ್ ಬರುತ್ತೆ. ಅದನ್ನು ಹಾಕೊಂಡು ಉಜ್ಜಿದಾಗ ಏನಂತೆ, ಡೆಡ್ ಸ್ಕಿನ್ ಇರುವಂಥದ್ದು, ಡ್ರೈ ಇರುವಂಥ ಸ್ಕಿನ್ನುಗಳವೆಲ್ಲ ಹೋಗ್ತಾ ಬರ್ತಾಯಿಲ್ಲ, ಅದು ಇಂಪಾರ್ಟೆಂಟು. ಅದು ಹೋದರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಒಳ್ಳೆ ಹೆಲ್ತಿ ಸ್ಕಿನ್ ಬರುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪ, ಜೋರ ಮಾಡಿ ಓವರಿ ಗೊತ್ತಲ್ಲ ನಿಮ್ಗೆ, ಅಮೃತ ಜಾಸ್ತಿ ಆದರೂ ವಿಷ ಆಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಓವರಾಗಿ ನೀವು ತಿಕ್ಕೋದು ಬೇಡ, ರಕ್ತ ಬಂದು ಬಿಲ್ಡಿಂಗ್ ತಿಕ್ಕೋದು ಬೇಡ. ಜೆಂಟ್ಲಾಗಿ ಸೂಪರ್ಫಿಷಿಯಲ್ ಡೆಡ್ ಸೆಲ್ಸ್ ಮಾತ್ರ ಹೋಗುತ್ತೆ. ಆ ಥರ ಅದು ನೀವು ಪ್ಯೂಮೈನ್ ಸ್ಟೋನ್ ಹಾಕಿ ತಿಕ್ಕಿದಾಗ ಆ ಎಕ್ಸ್ಫೋಲಿಯೇಟೆಡ್ ಸೆಲ್ಸ್, ಡೆಡ್ ಸೆಲ್ಸ್ ಹೊರಟೋಗುತ್ತೆ. ಅವಾಗ ಒಳ್ಳೆ ನ್ಯಾಚುರಲ್ ಸ್ಕಿನ್ನು ನಿಮಗೆ ಸಿಗುತ್ತೆ. ಇದರಲ್ಲಿ 3ನೇ ಸ್ಟೆಪ್ ಏನಪ್ಪ ಅಂದರೆ, ಮಾಯ್ಶ್ಚರೈಸ್ ಮಾಡುವಂಥದ್ದು, ಸ್ಕಿನ್ಗೆ ಮಾಯ್ಶ್ಚರ್ ಹಾಕೊಳ್ಳುವಂಥದ್ದು. ಸೊ ಎಸ್ಪೆಷಲ್ ನೈಟ್ ಟೈಮ್ ಹಾಕೊಂಡ್ರೆ ಬೆಟರ್. ನೀವು ಡೇ ಟೈಮೆಲ್ಲ ಹಾಕೊಂಡ್ರೆ ಏನಾದರೂ ಓಡಾಡ್ತಿದ್ರ, ಕೆಲಸ ಮಾಡ್ತಿದ್ರ, ಕುತ್ಕೊಳ್ಳೋಕ್ಕಲ್ಲ, ಅವರ್ಸ್ಗಟ್ಟಲೆ ಬೆಳಗ್ಗೆ ಇದ್ದಲ್ವಾ. ಎಸ್ಪೆಷಲಿ ತಾಯಿದ್ರು ಬೆಳಗ್ಗೆ ಎದ್ದು ತಿಂಡಿ ಮಾಡೋದು, ಅದು ಇದು ದಾವಂತ ತಿಂದಿರ್ತಾರೆ. ಸೊ ಅಡುಗೆ ಮಾಡಿ ತಿಂಡಿ ಮಾಡೋದಿತ್ತು, ಹಾಗೆ ಬೆಳಗ್ಗೆ ನೈಟ್ ಟೈಮ್ ಮಕ್ಕಳು ಬೆಟ್ರ್. ಯಾಕಂದರೆ ನೀವು ಒಂದು 7 8 hours 10 hours ಮಲ್ಕೊಂಡಿದ್ರೆ ಆ ಟೈಮ್ ಫುಲ್ಲು ಕೆಲಸ ಆಗುತ್ತೆ. ಸೊ ನಾವು ಹೇಳಿದಂಗೆ ಉಗುರು ಬೆಚ್ಚಲ್ಲಿ ಕಾಲು ಮುಳಿಸಿಟ್ಬಿಟ್ಟು ಅದನ್ನು ತೆಗೆದು, ಅದು ಚಿಕ್ಕ ಡೆಡ್ ಸ್ಕಿನ್ ಎಲ್ಲ ಎಕ್ಸ್ಪರ್ಟ್ ಸ್ಕಿನ್ಸ್ ಎಲ್ಲ ತೆಗೆದುಬಿಟ್ಟು ಆದಮೇಲೆ ಅದು ಸಾಫ್ಟಾಗಿ ಸ್ಕಿನ್ ಸಾಫ್ಟಾಗಿ ಕೋಕೋನಟ್, ಮನೆಯೆಲ್ಲ ಮುಂದೆ ಇದ್ದೇ ಇರುತ್ತೆ ಅಲ್ವಾ, ಕೋಕೋನಟ್ ಆಗುತ್ತೆ, ತೆಂಗಿನ ಎಣ್ಣೆ ಹಚ್ಕೋಬೋದು, ಇಲ್ಲ ಕ್ಯಾಸ್ಟರ್ ಆಯಿಲ್ ಅಂತೀವಲ್ಲ ಹರಳೆಣ್ಣೆ ಅದನ್ನು ಕೂಡ ಹಚ್ಕೋಬೋದು, ಇಲ್ಲ ಗ್ಲಿಸರಾಲ್ ಅದನ್ನು ಕೂಡ ಹಚ್ಕೋಬೋದು. ಅದನ್ನು ಹಾಕ್ಬಿಟ್ಟು ಬೆಟರ್ ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆದಮೇಲೆ ಒಂದು ತಿಕ್ಕಾಗಿರೋ ಒಂದು ಸಾಕ್ಸ್ ಹಾಕ್ಕೊಂಡು ಮಲ್ಕೊಂಡ್ರೆ ಏನಾಗುತ್ತೆ, ಅದು ಓವರ್ ನೈಟ್ ಕೆಲಸ ಮಾಡ್ತದೆ. ನಿಮಗೆ 4 hours 6 hours 8 hours 10 hours ಟೈಮ್ ಸಿಗುತ್ತೆ ಕೆಲಸ ಆಗೋಕ್ಕೆ. ಸೊ ಕೆಲಸ ಆದರೆ ಎಲ್ಲ ಸಾಫ್ಟ್ನಿಂಗ್ ಆಗುತ್ತೆ. ನಾನು ಹೇಳ್ದಂಗೆ ಸ್ಕಿನ್ ಹಾರ್ಡ್ ಇರೋದ್ರಿಂದನೇ ಕ್ರ್ಯಾಕ್ ಬರೋ ಚಾನ್ಸಸ್ ಜಾಸ್ತಿ.
ಸೊ ಇವೆಲ್ಲ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಜೆಂಟ್ಲು ಮಸಾಜ್ ಕೂಡ ಮಾಡ್ಬೋದು ನೀವು ಕೋಕೋನಟ್ ಎಲ್ಲ ಹಾಕ್ಬಿಟ್ಟು. ಅವಾಗ ಏನಾಗುತ್ತೆ, ಆ ಚರ್ಮ ಎಲ್ಲ ಸಾಫ್ಟ್ ಆಗುತ್ತೆ ಮತ್ತು ಕ್ರ್ಯಾಕ್ ಆಗೋ ಚಾನ್ಸ್ ಅವಾಯ್ಡ್ ಆಗುತ್ತೆ. ಮತ್ತು ಸಾಫ್ಟಾಗಿ ಕಾಣುತ್ತೆ, ಗ್ಲೋಯಿಂಗ್ ಬರುತ್ತೆ ಮತ್ತು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಇವೆಲ್ಲ ನಾನು ಹೇಳಿದಂಗೆ ಹೊರಗಡೆ ನೀವು ಕೊಬ್ಬರಿ ಎಣ್ಣೆ ಹಚ್ಚಿಂದ ಹೊರಗಡೆಯಿಂದ ಸಾಫ್ಟ್ ಆಗುತ್ತೆ. ಇಂಟರ್ನಲ್ ಹೈಡ್ರೇಷನ್, ಹೊರಗಡೆಯಿಂದ ಚೆನ್ನಾಗಿ ನೀರಿನಂಶ ಬರಬೇಕಲ್ಲ, ಹಾಗಾಗಿ ನೀರು ಹೆಚ್ಚು ಕುಡಿಬೇಕು. ನಾನು ನೀರು ಕುಡಿದಾಗ ಒಂದು ವೀಡಿಯೋ ಮಾಡಿದ್ದೆ, ದಯವಿಟ್ಟು ವಿಡಿಯೋ ನೋಡಿ. ದಿನಕ್ಕೆ 2 ರಿಂದ 2.5 ಲೀಟ್ರ್ ಕಂಪಲ್ಸರಿ ಕುಡಿಬೇಕು ನೀರು. ಎಲ್ಲ ಆರ್ಗನ್ಸ್ಗೂ ಬೇಕು ನೋಡಿ. ಬಾಡಿಯಲ್ಲಿ 70% ಇಸ್ ವಾಟರ್. ಸೊ ನಿಮಗೆ ಬ್ರೈನಲ್ಲಿ ಇರ್ಬೋದು, ಸ್ಕಿನ್ ಬ್ಯೂಟಿ ಇರ್ಬೋದು, ಪ್ರತಿಯೊಂದು ಆರ್ಗನ್ಸ್ ಕೂಡ ಫಂಕ್ಷನ್ಸ್ ಕೂಡ ಬ್ರೈನಿಗೆ ಕೂಡ ನಿಮಗೆ ನೀರು ಎತ್ತೆಚ್ಚೋಗಬೇಕು. ಹಾಗಾಗಿ ನೀರನ್ನ ಎತ್ತೆಚ್ಚೋಗಿ ಕುಡೀರಿ. ಇಂಟರ್ನಲ್ ಹೈಡ್ರೇಷನ್, ಚರ್ಮಕ್ಕೆ ಚೆನ್ನಾಗಿ ಹೈಡ್ರೇಷನ್, ಇಮ್ಡಿ ಚರ್ಮಕ್ಕೆ ಚೆನ್ನಾಗಿ ಹೈಡ್ರೇಷನ್ ಆಗುತ್ತೆ. ಜೊತೆ ಫ್ಯಾಟ್ ಅಂಶ ಕೂಡ, ಹೆಲ್ತಿ ಫ್ಯಾಟ್ ಇರುವಂತ ಇರ್ತಿಲ್ಲ, ಹೆಲ್ತಿ ಫ್ಯಾಟ್ನ ಉಪಯೋಗಿಸೋದು ಕೂಡ ಭಾಳ ಒಳ್ಳೆಯದು. ಯಾಕೆಂತಂದರೆ ನಾನು ಮೊನ್ನೆ ಕೂಡ ಒಂದು ಆಪ್ರೇಷನ್ ಮಾಡಿದೆ, ಪ್ಲಾಂಟರ್ ಫೇಶಿಯಲ್ಸ್ ಅಂತೀವಿ. ಸೊ ಓಪನ್ ಮಾಡಿದಾಗ ಅಲ್ಲಿ ಸಾಫ್ಟ್, ಅಲ್ಲಿ ಫ್ಯಾಟ್ ಗ್ಲಾಬ್ಯೂಲ್ಸ್ ಇರುತ್ತೆ, ಎಲ್ಲೋಯಿಶ್ ಇದ್ರೆ ಗುಡ್ ಫ್ಯಾಟ್ ಅಂತ ಅಂದ್ಬಿಟ್ಟು. ಸೊ ಗುಡ್ ಫ್ಯಾಟ್ ನಿಮ್ಗೆ ನಾವು ಇಮ್ಡಿ ಪಾದ ಕೂಡಿದಾಗ ಅಲ್ಲಿ ನಿಮ್ಗೆ ಫ್ಯಾಟ್ ಪ್ರೊಡಕ್ಷನ್ ಇಲ್ಲೂ ಅಷ್ಟೆಲ್ಲ ಫ್ಯಾಟ್ ಇರುತ್ತೆ. ಸೊ ಫ್ಯಾಟ್ ಇದ್ದಷ್ಟು ಒಳ್ಳೆಯದು, ಹೆಲ್ತಿ ಫ್ಯಾಟ್. ಸೊ ಹಾಗೆ ನೀವು ನೀರಿನಂಶ ಚೆನ್ನಾಗಿ ತೊಗೋಬೇಕು, ಹೆಲ್ತಿ ಫ್ಯಾಟ್ ಕೂಡ ಫುಡ್ಡಲ್ಲಿ ತೊಗೋಬೇಕು. ಸೊ ನೀವೇನು ಆಹಾರ ತಿಂತೀರ ಇಮ್ಡಿ ಹೆಲ್ತ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ಹೆಲ್ತಿಯಾಗಿ ನೀರು ಚೆನ್ನಾಗಿ ಕುಡೀರಿ, ಹೆಲ್ತಿ ಫ್ಯಾಟ್ ತೊಗೊಳಾಗಿ ಇಮ್ಡಿ ಚರ್ಮದ ಹೆಲ್ತ್ ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ, ಇಮ್ಡಿ ಕೂಡ ಹೆಲ್ತಿ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ರೆಮಿಡಿ ಬಂದು ಫುಡ್ ಪ್ರೊಟೆಕ್ಷನ್ ಅಲ್ವಾ. ನಿಮ್ಮ ಪಾದವನ್ನು, ಎಸ್ಪೆಷಲಿ ಡಯಾಬಿಟಿಸ್ ಅವ್ರಿಗೆ, ಡಯಾಬಿಟಿಕ್ ಫೀಟ್ ಅಂತ ಕಂಡೀಷನ್ಸ್ ಇರ್ತಾನೆ, ಎಷ್ಟು ಪೇಷಂಟ್ಸ್ ಕೂಡ ನೋಡ್ತಾ ಇರ್ತೀನಿ. ಸೊ ಡಯಾಬಿಟೀಸು ಭಾಳ ಕೇರ್ಫುಲ್ ನೋಡ್ಬೇಕು. ನಿಮ್ಮ ಪಾದವನ್ನು, ನಿಮ್ಮ ಮುಖಕ್ಕೆ ಎಷ್ಟು ಸ್ವಚ್ಛತೆ ನೋಡ್ಬೇಕು, ಮುಖ ಎಷ್ಟು ಕ್ಲೀನ್ ಮಾಡ್ಕೊಳ್ತೀವಿ, ಅದು ಮೇಕಪ್ ಮಾಡ್ಕೊಳ್ತೀವಿ, ಪೌಡರ್ ಹಾಕ್ಕೊಳ್ತೀವಿ, ಐಲೈನರ್ ಅಂತೆ, ಚಿಕ್ ರೋಸ್ ಅಂತೆ ಅಲ್ವಾ, ಲಿಪ್ಸ್ಟಿಕ್ಕು ಇದೆಲ್ಲ ಮಾಡ್ತೀವಿ. ಪಾದಕ್ಕೆ ಏನು ಮಾಡ್ತೀವಿ, ಏನು ಮಾಡಲ್ಲ. ಪಾದವನ್ನು ನಿಮ್ಮ ಮುಖಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡೋದು ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಭಾಳ ಮುಖ್ಯ, ಎಸ್ಪೆಷಲಿ ಡಯಾಬಿಟೀಸು. ಹಾಗೆ ಪಾದವನ್ನು ಹೇಳಿದಂತೆ ಎಲ್ಲವನ್ನು ಫಾಲೋ ಮಾಡಿ, ಪಾದ ಕೂಡ ಹೆಲ್ತಿ ಆಗುತ್ತೆ. ಜೊತೆಗೆ ಪಾದ ಚೆನ್ನಾಗಿ ನೋಡ್ಕೊಂಡು ಪ್ರೊಟೆಕ್ಟಾಗಿ ನೋಡ್ಕೋಬೇಕು. ಹಾರ್ಡ್ ಸರ್ಫೇಸ್ ಮೇಲೆ ನಡೆಯೋದು ಬೇಡ, ಬರೀ ಕಾಲಲ್ಲಿ ನಡೆಯೋದು ಬೇಡ. ಸಾಫ್ಟ್ವೇರ್ ಚಪ್ಪಲ್ MCR ಅಂತ ಬರ್ತದೆ, ಮೆಡಿಕೇಟೆಡ್ MCR ಅಂತ ಮೈಕ್ರೋಸೆಲ್ ಅಂತ ಚಪ್ಪಲ್ ಬರ್ತದೆ, ಅದನ್ನ ಚಪ್ಪಲ್ ಉಪಯೋಗಿಸ್ಕೊಳ್ಳಿ. ಲಾಂಗ್ ಟರ್ಮ್ ನಿಂತ್ಕೊಳ್ಳೋದು ಅವಾಯ್ಡ್ ಮಾಡಿ. ಸೊ ಮತ್ತೆ ಅದು ನೀವು ಇವೆಲ್ಲ ಮಾಡಿ ಮತ್ತೆ ನೀವು ಹಾರ್ಡ್ ಸರ್ಫೇಸ್ ಓಡಾಡಿದ್ರಿ ಅಥವಾ ಜಾಸ್ತಿ ಹೊತ್ತು ನಿಂತ್ಕೊಂಡ್ರಿ, ಪ್ರೆಷರ್ ಬಿತ್ತು ಅಂತಂದ್ರೂ ಕೂಡ ಮತ್ತೆ ಈಲ್ ಕ್ರ್ಯಾಕ್ ಆಗುತ್ತೆ, ಮತ್ತೆ ಬಿಲ್ಡಿಂಗ್ ಆಗುತ್ತೆ, ಮತ್ತೆ ನೋವಾಗುತ್ತೆ. ಸೊ ಇಮ್ಡಿಯನ್ನು ಪ್ಲಸ್ ಪಾದವನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ನಾನು ಹೇಳಿದಾಗ ಹಾರ್ಡ್ ಸರ್ಫೇಸ್ ಮೇಲೆ ನಡಿಬೇಡಿ, ಸಾಫ್ಟ್ ರಬ್ಬರ್ ಚಪ್ಪಲ್ ಉಪಯೋಗಿಸ್ಕೊಳ್ಳಿ. ಜೊತೆಗೆ ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡಿ. ಸೊ ಹೀಲ್ನ ಕೂಡ ಮುಖದಷ್ಟು ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಅದು ಕೂಡ ಅವಾಗ ಭಾಳ ಅನುಕೂಲ ಆಗುತ್ತೆ. ಸೊ ಗೆಳೆಯರೆ, ಒಂದು ಉತ್ತಮವಾದ ವಿಡಿಯೋ ಮಾಡಿದ್ದೀನಿ. ಹಿಂಡಿನೋ ಪಾದವನ್ನು ಚೆನ್ನಾಗಿ ನೋಡ್ಕೋಬೇಕು, ಮುಖ ಅಷ್ಟು ಇಂಪಾರ್ಟೆಂಟು, ಪಾದ ಕೂಡ ಅಷ್ಟು ಇಂಪಾರ್ಟೆಂಟು. ಯಾರ್ಯಾರಿಗೆ ಚಳಿಗಾಲದಲ್ಲಿ ಇವಾಗ ಇಮ್ಡಿ ಯಾರ್ಯಾರಿಗೆ ಹೊಡಿತಾ ಇದೆ, ಯಾರ್ಯಾರಿಗೆ ತೊಂದರೆ ಇದೆ, ಅವ್ರಿಗೆಲ್ಲ ಖಂಡಿತ ಈ ವಿಡಿಯೋನ ಫಾಲೋ ಮಾಡಿ, ಅವರು ನೋಡಲಿ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮರ್ಯಾದೆ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.